ಬಳ್ಳಾರಿ ಮಹಾನಗರ ಪಾಲಿಕೆಯ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ಶಿವಲಿಂಗ ನಗರದಲ್ಲಿ ಬೆಳಕಿಗೆ ಬಂದಿದೆ. ಕಳೆದ 15 ದಿನಗಳಿಂದ ಚರಂಡಿ ನೀರು ರಸ್ತೆ ಮೇಲೆ ಹರಿಯುತ್ತಿದ್ದು ಸಮಸ್ಯೆ ಪರಿಹರಿಸುವಲ್ಲಿ ಪಾಲಿಕೆ ವಿಫಲವಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಬಳ್ಳಾರಿ ನಗರದ 38ನೇ ವಾರ್ಡಿನ ಶಿವಲಿಂಗ ನಗರದ ಮುಖ್ಯ ರಸ್ತೆಯಲ್ಲಿ ಡ್ರೈನೇಜ್ ಚೇಂಬರ್ ಒಡೆದು ಹೋಗಿರುವ ಪರಿಣಾಮ ಚರಂಡಿ ನೀರು ರಸ್ತೆ ಮೇಲೆ ಹರಿಯುತ್ತಿದ್ದು ಸಾರ್ವಜನಿಕರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಯಲ್ಲಮ್ಮ ದೇವಸ್ಥಾನದಿಂದ ಕೋಟಿಮಲ್ಲೇಶ್ವರ ದೇವಸ್ಥಾನದವರೆಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆಯ ಮಧ್ಯಭಾಗದಲ್ಲಿ ಈ ಸಮಸ್ಯೆ ಉಂಟಾಗಿದ್ದು ಕಳೆದ 15 ದಿನಗಳಿಂದ ರಸ್ತೆ ಮೇಲೆ ಚರಂಡಿ ನೀರು ಹರಿಯುತ್ತಿದೆ. ಇದರಿಂದ ದುರ್ವಾಸನೆ ಆವರಿಸಿಕೊಂಡಿದ್ದು ಸ್ಥಳೀಯ ನಿವಾಸಿಗಳು, ವಾಹನ ಸವಾರರು ಹಾಗೂ ಪಾದಚಾರಿಗಳು ನಿತ್ಯ ತೊಂದರೆ ಅನುಭವಿಸುತ್ತಿದ್ದಾರೆ. ಸಮಸ್ಯೆ ಕುರಿತು ಸ್ಥಳೀಯರು ಹಲವು ಬಾರಿ ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ಅಧಿಕಾರಿಗಳಿಗೆ ದೂರು ನೀಡಿದ್ದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕೇವಲ ಭರವಸೆ ನೀಡುತ್ತಿದ್ದು ಸಮಸ್ಯೆ ಮಾತ್ರ ಹಾಗೆಯೇ ಉಳಿದಿದೆ ಎಂದು ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚರಂಡಿ ನೀರು ರಸ್ತೆ ಮೇಲೆ ಹರಿಯುತ್ತಿರುವುದರಿಂದ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದ್ದು ಜನರ ಆರೋಗ್ಯದ ಮೇಲೂ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆದರೂ ಪಾಲಿಕೆ ಆಡಳಿತ ನಿರ್ಲಕ್ಷ್ಯ ತೋರುತ್ತಿದೆ ಎಂದು ಸ್ಥಳೀಯರು ದೂರಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಾರ್ವಜನಿಕರು, ಜನರ ಸಮಸ್ಯೆಗಳಿಗೆ ಸ್ಪಂದಿಸದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ತಕ್ಷಣವೇ ಡ್ರೈನೇಜ್ ದುರಸ್ತಿ ಕಾಮಗಾರಿ ಕೈಗೊಂಡು ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಬೇಕೆಂದು ಒತ್ತಾಯಿಸಿದರು. ಇಲ್ಲದಿದ್ದರೆ ಬಳ್ಳಾರಿ ಮಹಾನಗರ ಪಾಲಿಕೆ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದೆಂದು ಸಾರ್ವಜನಿಕರು ಎಚ್ಚರಿಕೆ ನೀಡಿದ್ದಾರೆ. ಶಿವಲಿಂಗ ನಗರದ ನಿವಾಸಿಗಳ ಸಮಸ್ಯೆಗೆ ಮಹಾನಗರ ಪಾಲಿಕೆ ಯಾವಾಗ ಸ್ಪಂದಿಸುತ್ತದೆ ಎಂಬುದು ಇದೀಗ ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಇನ್ನಷ್ಟು ನಿಖರ ಮತ್ತು ಅಧಿಕೃತ ಮಾಹಿತಿಗಾಗಿ ನಮ್ಮ ಬಳ್ಳಾರಿ ಡೈಲಿ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ ಸರ್, ನಾವು ಶಿವಲಿಂಗ ನಗರ 38 ವಾರ್ಡ್ ನಿಂದ ಮಾತಾಡ್ತಾ ಇದ್ದೀವಿ. ಈ ಪ್ರಾಬ್ಲಮ್ ಹೇಗಿದೆ ನೀವೇ ಎಲ್ಲ ವಿಡಿಯೋ ತಕೊಂಡಿದ್ದೀರಾ, ನೋಡ್ತಾ ಇದ್ದೀರಾ. ಈ ದಾರಿಯಲ್ಲಿ ನಡೆದು ಹೋಗ್ಲಿಕ್ಕೆ ಬಹಳ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಸರ್. ಅನಾರೋಗ್ಯಕ್ಕೆ ಒಳಗಾಗ್ತಾ ಇದ್ದಾರೆ. ಎಷ್ಟು ದಿನ ಆಯ್ತು ಸರ್? 15 ದಿನ ಆಯ್ತು ಕಂಪ್ಲೇಂಟ್ ಕೊಟ್ಟು, ಯಾರು ತಿರುಗಿ ನೋಡ್ತಾ ಇಲ್ಲ ಸರ್. ಹೇಳಲಿಕ್ಕೆ ಮಾತ್ರ ಬಳ್ಳಾರಿ ದೊಡ್ಡದೂರು, ದೊಡ್ಡ ರಾಜಕೀಯ ನಾಯಕರು ಇದ್ದಾರೆ. ಅವ್ರ ಮನೆ ಮುಂದೆ ಈ ತರ ಆದ್ರೆ ಅವರು ಫಂಡ್ ಇಲ್ಲ ಅಂತ ವೇಟ್ ಮಾಡ್ತಾ ಇರ್ತಾರ? ಹೇಳಿ ಸರ್. ಸರ್ ಅವ್ರು ಏನಾದ್ರು ಅವ್ರ ಮನೆ ಮುಂದೆ ಈಗಿದ್ರೆ ಅವ್ರು ಕ್ಲೀನ್ ಮಾಡ್ಕೊಂತಾರೆ ಇಲ್ಲ. ಬಡವ್ರದ್ದು ಸ್ಲಮ್ ಏರಿಯಾ ಅಂತಂದ್ರೆ ನೆಗ್ಲೆಕ್ಟ್ ಮಾಡ್ತಾ ಇದಾರೆ. ದಯವಿಟ್ಟು ಇದ್ರ ಮುಖಾಂತರ ನಾವು ತಿಳಿಸೋದು ಏನಂದ್ರೆ ಆದಷ್ಟು ಬೇಗ ಇದನ್ನ ನಮ್ಗೆ ಕ್ಲಿಯರ್ ಮಾಡ್ಕೊಡ್ಬೇಕು. ಇಲ್ಲಾಂದ್ರೆ ಈ ಏರಿಯಾದಲ್ಲಿ ಇರೋರೆಲ್ಲ ಆಸ್ಪತ್ರೆ ಪಾಲಾಗಬೇಕಾಗುತ್ತೆ. ದಯವಿಟ್ಟು ಇದ್ರ ಮುಂದೆ ನಾವು ಮನವಿ ಮಾಡ್ತಾ ಇದ್ದೇವೆ. ಯಾರು ಇದ್ರಿಗೆ ಅಧಿಕಾರಿಗಳಿದಾರೋ ಅವ್ರು ಬರ್ಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ ಸರ್. ಇದು 38 ವಾರ್ಡ್ ನಂಬರ್ 38 ಶಿವಲಿಂಗ ನಗರ್ ನಿಯರ್ ಕಾರ್ಖಾನ್ ಮಸೀದ್ ಹತ್ರ. ಆಕ್ಚುಲ್ ಆಗಿ ಇದು 15 ಡೇಸ್ ಆಯ್ತು ಸರ್. ಇಲ್ಲಿ ಡ್ರೈನೇಜ್ ಓಪನ್ ಆಗಿದೆ. ನಾನು ಕಾರ್ಪೊರೇಟ್ಗೆ ಯಾರು ಕುಬೇರಿಗೆ ಕಂಪ್ಲೇಂಟ್ ಮಾಡಿದ್ದೀನಿ, ಆಮೇಲೆ AWಗೆ ಮಾಡಿದ್ದೀನಿ. ಆದ್ರೆ ಸತೆ ಮಹಾನಗರ ಪಾಲಿಕೆ ನಿರ್ಲಕ್ಷ್ಯ, ಬಹಳ ನಿರ್ಲಕ್ಷ್ಯ ಇದೆ. ನಾವು ಹೇಳಿದ್ರೆ ಏನಂತಾರಂದ್ರೆ 10,000 ಜನ ಫಂಡ್ ಇಲ್ಲಂತೆ ಮಹಾನಗರ ಪಾಲಿಕೆಯಲ್ಲಿ. 10,000 ಫಂಡ್ ಇಲ್ಲಂತೆ. ಯಾರು MLA ಹೇಳಿದ್ರೆ ಇಲ್ಲ, ಮೇಯರ್ ಹೇಳಿದ್ರೆ ಇಲ್ಲ, ಯಾರು ಹೇಳಿದ್ರೆ ಇಲ್ಲ ಅಂತೇಳಿ ಒಂದು ಕಾರ್ಪೊರೇಟರ್ ಹೇಳ್ತಾ ಇದಾರ. ಈ ತರ ಇದ್ರೆ ಈ ಸಾರ್ವಜನಿಕರಿಗೆ ಇವಾಗ ಸ್ಕೂಲ್ಗೆ, ಕಾಲೇಜ್ಗೆ ಹಿಂಗೆ ಓಡಾಡ್ಬೇಕಾಗಿರೋದು ಎಲ್ಲ ಜನಗಳು. ಶಿವಲಿಂಗನ ಕೋಟೆ ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗ್ತಾರೆ. ಡ್ರೈನೇಜ್ ಅಲ್ಲಿ ಕಾಲಿಟ್ಟು ತುಳಿದು ದೇವ್ರ ಗುಡಿಗೆ ಹೋಗ್ಬೇಕು. ಈ ತರ ನಿರ್ಲಕ್ಷ್ಯ ಇದೆ. ಈ ಮಹಾನಗರ ಪಾಲಿಕೆ ಎದಕ್ಕಿರೋದು? ಸಾರ್ವಜನಿಕರಿಗೆ ಒಳ್ಳೇದ್ ಮಾಡೋದಕ್ಕೆ ಇರೋದು ಮಹಾನಗರ ಪಾಲಿಕೆ. ಸಾರ್ವಜನಿಕರಿಗೆ ಒಳ್ಳೇದ್ ಮಾಡ್ಲಿದ್ರೆ ಮಹಾನಗರ ಪಾಲಿಕೆ ಅದಕ್ಕೆ ನಾವು ಹೇಳೋದು. ಯಾಕಂದ್ರೆ ಈ ತರ ನಾನು ಕಂಪ್ಲೇಂಟ್ ಮಾಡಿ ಎಲ್ಲ ನನ್ನ ಹತ್ರ ರೆಕಾರ್ಡ್ ಇದಾವೆ. ಯಾರಾದ್ರ ಹತ್ರ ಮಾತಾಡಿನಿ, AW ಹತ್ರ ಮಾತಾಡಿನಿ, ಮೇಯರ್ ಹತ್ರ ಮಾತಾಡಿದೀನಿ, ಕಾರ್ಪೊರೇಟರ್ ಒಂದ್ಸಲ ಫೋನ್ ಎತ್ತಿ ಆಮೇಲೆ ಆಯ್ತಣ್ಣ ನಾನು ಮಾಡಿಸ್ತೀನಿ ಅಂತೇಳಿ ನಿನ್ನೆ ಫೋನ್ ಮಾಡಿದ್ದೀನಿ. ಇಲ್ಲ 15 ದಿವಸ ಆದ್ರೆ ಸತೆ ಇದಕ್ಕೆ ನಿರ್ಲಕ್ಷ್ಯ. ಯಾರು ಇದಕ್ಕ ಜವಾಬ್ದಾರಿ ಇಲ್ದಂಗ ಇದು ಮಾಡ್ತಾ ಇದಾರೆ ಸರ್. ಇದನ್ನ ಸೀರಿಯಸ್ ಆಗಿ ನಿಮ್ ಮಾಧ್ಯಮದ ಮಿತ್ರರು ಎಲ್ಲ ಸೀರಿಯಸ್ ಆಗಿ ಇದು ಮಾಡ್ಬೇಕಂತೇಳಿ ನಾವು ವಿನಂತಿ ಮಾಡ್ತಾ ಇದೀವಿ. ಬಹಳ ತೊಂದರೆ ಆಗಿದೆ ಸರ್. ಇದೇ ಅಲ್ಲ ಸರ್, ಫಸ್ಟ್ ಟೈಮ್ ಅಲ್ಲ ಸರ್, ಇದು ಬಹಳ ಸಲ ಆಗಿದೆ. ಓಪನ್ ಡ್ರೈನ್ ಎಲ್ಲ ಓಪನ್, ಜನ ಎಲ್ಲ ಇಲ್ಲಿ ಏನಿಲ್ಲ ಅಂದ್ರೆ ಒಂದು 1000 ಮನೆ ಇದಾವೆ. 1000 ಮನೆಗೆ ಹಿಂಗೆ ದಾರಿಯಲ್ಲೇ ಓಡಾಡೋದು. ಅದರಲ್ಲಿ ಈ ಗಲೀಜಲ್ಲಿ ಡ್ರೈನೇಜ್ ಅಲ್ಲಿ ಕಾಲಿಟ್ಟು ಮನೆಗೆ ಹೋಗ್ಬೇಕು. ಯಾವ ತರ ಸರ್ ಇದು ನಿರ್ಲಕ್ಷ್ಯ? ಅಧಿಕಾರಿಗಳ ನಿರ್ಲಕ್ಷ್ಯ, ಮಹಾನಗರ ಪಾಲಿಕೆ ನಿರ್ಲಕ್ಷ್ಯ, ಆಮೇಲೆ ಇಲ್ಲಿ ಇರೋ ಕಾರ್ಪೊರೇಟರ್ ಪೂರ್ತಿ ನಿರ್ಲಕ್ಷ್ಯ ಇದೆ.
ಕಾರ್ಪೊರೇಟರ್ ಕೇಳಿದ್ರೆ ಏನಂತಾರ, ಅಣ್ಣ 10,000ಗೆನೆ ಫಂಡ್ ಇಲ್ಲ ಅಣ್ಣ, ಅದ್ರಾಗ ನಾವು ಇದು ಡ್ರೈನೇಜ್ ಮಾಡ್ಬೇಕಂದ್ರೆ ಸತೆ ನಾವು ಕಾಂಟ್ರಾಕ್ಟ್ ಹಾಕ್ಬೇಕಂದ್ರೆ ಟೆಂಡರ್ ಮಾಡ್ಬೇಕಂತೆ ಹೇಳ್ತಾ ಇದಾರೆ. ಕಾರ್ಪೊರೇಟರ್ ಹೇಳ್ತಾ ಇದಾರೆ ಟೆಂಡರ್ ಮಾಡ್ಬೇಕಂತೆ. ಅಂದ್ರೆ ಟೆಂಡರ್ ಆಗೋವರೆಗೆ ಸಾರ್ವಜನಿಕರು ಇದೇ ತರ ಓಪನ್ 1 ತಿಂಗಳಾಗ್ಬೋದು 2 ತಿಂಗಳಾಗ್ಬೋದು ಹಿಂಗೆ ಇರ್ಬೇಕಾ, ಸಾರ್ವಜನಿಕರು ಹಿಂಗೆ ತಿರುಗ್ಬೇಕಾ ಡ್ರೈನೇಜ್ ಇದ್ರಲ್ಲಿ? ಹೆಂಗಾರಿ ಇಷ್ಟೇ ನಿರ್ಲಕ್ಷ್ಯ ಇದ್ರೆ ಹೆಂಗ ನೋಡ್ರಿ ಸರ್, ನೀವೇ ಮಾಧ್ಯಮ ಮಿತ್ರರು ಈ ಸ್ವಲ್ಪ ಮಹಾನಗರ ಪಾಲಿಕೆಗೆ ಸ್ವಲ್ಪ ಕರಾಟಿಗೆ ತಗೋಬೇಕಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ನಾನು.